ಸರ್ ನಮಸ್ಕಾರ ಹಲೋ ಸರ್. ಸರ್ ನಮಸ್ತೆ ಹೇಳಿ ಸರ್ ನಾಗರಾಜ್ ಪ್ರಜಾವಾಣಿ ಬನ್ನೂರಿಂದ ಮಾತಾಡ್ತಾ ಇದ್ದೀನಿ ತಮ್ಮ ಜೊತೆಗೆ. ಸರ್ ಹೇಳಿ ಸರ್. ಸರ್ ನಿಮ್ಮ ಬ್ರಾಂಚ್ ಆಫೀಸಲ್ಲಿ ಬನ್ನೂರಿನಲ್ಲಿ ಪೋಸ್ಟ್ ಆಫೀಸಲ್ಲಿ ಒಂದು 6 ತಿಂಗಳಿಂದ ಅಥವಾ ಒಂದು ವರ್ಷನೇ ಆಯ್ತು ಸರ್, ಆಧಾರ್ ಅಪ್ಡೇಟ್ ಆಗ್ತಾ ಇಲ್ಲ. ನನಗೂ ಗೊತ್ತಾಯ್ತದ ಈಗ. ಹಾಂ ಆಕ್ಚುಲಿ ನಾವು ಹೊಸದಾಗ ನಾನು ಇಲ್ಲಿಗೆ ಹೊಸದಾಗ ಬಂದಿರೋದು. ಓಕೆ. ಇಮಿಡಿಯೇಟ್ ಆಗಿ ಅದಕ್ಕೆ ವ್ಯವಸ್ಥೆ ಮಾಡ್ತೀನಿ ಸರ್ ನಾನು. ಯಾಕಂದ್ರೆ ಸುಮಾರು ಆಫೀಸಲ್ಲಿ ಆಧಾರ್ ಅಪ್ಡೇಷನ್ ನಮ್ಮಲ್ಲಿ ಇಲ್ಲ. ಅಂದ್ರೆ ಟ್ರಾನ್ಸಾಕ್ಷನ್ ಆಗ್ತಾ ಇಲ್ಲ. ಅದೆಲ್ಲ ಒಂದ್ ಕಡೆಯಿಂದ ಆ ಪ್ರಾಬ್ಲಮ್ಸ್ ಸೆಟರೇಟ್ ಮಾಡ್ಕೊಂಡ್ ಬರ್ತಾ ಇದೀವಿ. ಇಮಿಡಿಯೇಟ್ ಆಗಿ ನಾನು ಇದು ಮಾಡ್ತೀನಿ ಅದನ್ನ. ಅಲ್ಲ ಈಗ 1 ಇಯರ್ ಆಗುತ್ತೆ ಅಂತ ಕಾಣುತ್ತೆ ಸರ್. ಹೌದು, ನಾನು ಹೊಸದಾಗಿ ಬಂದಿದ್ದೀನಿ. ನಾನು ಮೊದ್ಲು ಇರ್ಲಿಲ್ಲ ಇಲ್ಲಿ. ನಾ ಬೆಂಗಳೂರಿಂದ ಬಂದಿದ್ದೀನಿ. ಹಾಗೆ ನಂಗೂ ಇದು ರೀಸೆಂಟ್ ಆಗಿ ಗೊತ್ತಾಯ್ತು ವಿಷಯ. ಎಲ್ಲೆಲ್ಲ ಆಧಾರ್ ಟ್ರಾನ್ಸಾಕ್ಷನ್ ಆಗ್ತಿಲ್ಲ, ಎಲ್ಲಾ ಕಡೆ ನಾವು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಇದೀವಿ. ಇಮಿಡಿಯೇಟ್ ಆಗಿ ಮಾಡ್ಕೊಡ್ತೀನಿ. ಯಾಕೆಂದ್ರೆ ಸರ್ ಬೇರೆ ಔಟ್ ಸೈಡ್ ಅಲ್ಲಿ ಸೇಫ್ ಸೆಂಟರ್ಗಳು ಸಿಕ್ಕಾಪಟ್ಟೆ ದುಡ್ಡು ಮಾಡ್ತಾ ಇದಾರೆ ಆಧಾರ್ ಕಾರ್ಡ್ ಹೆಸರಲ್ಲಿ. ಬನ್ನೂರು ಅಂದ್ರೆ ದೊಡ್ಡದು. ಬನ್ನೂರು ನರಸೀಪುರಕ್ಕಿಂತ ದೊಡ್ಡದಾಗಿದೆ. ನಾನು ಕೆಲಸನೂ ಮಾಡಿದೀನಿ. ಓಕೆ. ಹಾಗೆ ನಂಗೆ ಗೊತ್ತು. ನಾನು ಅದನ್ನ ಇಮಿಡಿಯೇಟ್ ಆಗಿ ಇದು ಮಾಡ್ಕೊಡ್ತೀನಿ ಸರ್. ಈ ಸಾರ್ವಜನಿಕರು ಅದ್ರ ಬಗ್ಗೆ ಸುದ್ದಿ ಮಾಡಿ ಅಂತ ಕೂಡ ನಂಗೆ ಮಾಹಿತಿ ಕೊಟ್ಟರು ಸರ್. ಇಲ್ಲ ನಾನು ಅದನ್ನ ನೀವು ಅದೇನು ಮಾಡಕ್ ಹೋಗ್ಬೇಡಿ. ನಾನು ಇಮಿಡಿಯೇಟ್ ಆಗಿ ಸಾಲ್ವ್ ಮಾಡ್ತೀನಿ. ಅದು ಎಷ್ಟು ದಿನದಲ್ಲಿ ಆಗ್ಬೋದು ಸರ್? ಒಂದು ವಿತಿನ್ 1 ವೀಕ್ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ. ಅಲ್ಲ ನಿಮ್ಮಲ್ಲಿ ಎಂಪ್ಲಾಯಿಗಳಿದ್ದಾರೆ, ಅವ್ರಿಗೆ ಯೂಸರ್ ಐಡಿ ಕ್ರಿಯೇಟ್ ಆಗಬೇಕು. ಈಗ ಯೂಸರ್ ಐಡಿ ಡೆಪ್ಯುಟೇಷನ್ ಹೋಗಿದಾರಂತೆ. ಅವನ್ನ ಕಳ್ಸಿ ಏನಾದ್ರು ವ್ಯವಸ್ಥೆ ಮಾಡ್ತೀನಿ ಇಮಿಡಿಯೇಟ್ ಆಗಿ. ಈಗ ಯಾವ ಡೆಪ್ಯುಟೇಷನ್ ಹೋಗಿದ್ದಾರೆ ಅವ್ನ ವಾಪಸ್ ಕಳ್ಸ್ಬಿಟ್ಟು ಇಮಿಡಿಯೇಟ್ ಆಗಿ ವ್ಯವಸ್ಥೆ ಮಾಡ್ತೀನಿ. ಯಾವ ಪೋಸ್ಟಿಂಗ್ ಇದೆ ಮೇಡಮ್ ಡೆಪ್ಯುಟೇಷನ್? ಯಾವ ಪೋಸ್ಟಿಂಗ್ ಇದೆ ಹೇಳ್ತೀನಿ ನಾನು. ಊಟ ಯಾವ ಪೋಸ್ಟಿಂಗ್ ಬರಬೇಕು ಮೇಡಮ್? ಒಬ್ಬರೇ SPM ಇದ್ರೆ ಅವ್ರಿಗೆ ಡೈರೆಕ್ಟ್ ಆಗಿ ಕೊಡಿ ಸರ್. ಓಕೆ ಹೇಳಿ ಸರ್. ನೀವು ಆಫೀಸರ್ ಇದೀರಾ ಸರ್? ಹೌದೌದು. ಒಂಚೂರು ವೀಣಾ ಮೇಡಮ್ ಕೊಡ್ತೀರಾ? ಕೊಟ್ಟೆ. ಹಲೋ ಸರ್, ಹೇಳಿ ಸರ್. ಮೇಡಮ್ ಎಲ್ಲಿಗೆ ಡೆಪ್ಯುಟೇಷನ್ ಕಳಿಸಿದೀವಿ ಅವನ? ಗರ್ಗೇಶ್ವರಿಗೆ ಸರ್. ರಾಜಶೇಖರ್ ಅವ್ರು ಗರ್ಗೇಶ್ವರಿಗೆ ಹೋಗಿದ್ದಾರೆ. ಗರ್ಗೇಶ್ವರಿಗೆ ಹೋಗಿದ್ದೀರಾ? ಹೋಗಿದ್ದಾರೆ. ಒಂದ್ ಕೆಲಸ ಮಾಡಿ, ಈಗ ಡಿಒ ಇಂದ ಇದ್ ಮಾಡ್ತೀನಿ. ವೀಣಾ ಡೆಪ್ಯುಟೇಷನ್ ಕಳಿಸಿ, ರಾಜಶೇಖರ್ನ ವಾಪಸ್ ಕಳ್ಸ್ಕೊಳ್ಳಿ. ಆಮೇಲೆ ಇನ್ನೊಬ್ಬರನ್ನ ಐಡೆಂಟಿಫೈ ಮಾಡಿ ಇಮಿಡಿಯೇಟ್ ಆಗಿ ಕಳಿಸಿ ನಮ್ಗೆ. ಯೂಸರ್ ಐಡಿ ಕ್ರಿಯೇಟ್ ಮಾಡಕ್ಕೆ ನೀವು 6 ತಿಂಗಳಿಂದ ಆ ಕೆಲಸನೂ ಮಾಡಿಲ್ವಂತೆ. ಅವ್ರಿಗೆ ಅದೇ ಕೇಳ್ತಾ ಇದ್ದೆ. ಒಬ್ರು ಎಲ್ಲ ಮಾಡ್ತೀನಿ ಅಂದ್ರು ಮಾಡ್ಲಿಲ್ಲ. ಯಾರು ಒಬ್ಬರು ಅಥವಾ ನಿಮ್ದೇ ಆಗ್ಲಿ ಒಬ್ಬ ಪರ್ಸನ್ ಐಡೆಂಟಿಫೈ ಮಾಡಿ ಇಮಿಡಿಯೇಟ್ ಆಗಿ ಕಳಿಸಿ. ನಾವು ಯೂಸರ್ ಐಡಿ ಕ್ರಿಯೇಟ್ ಮಾಡಿಸ್ತೀವಿ. ಅಲ್ಲಿವರೆಗೆ ರಾಜಶೇಖರ್ನ ಇವಾಗ ಹೇಳಿಸ್ತೀನಿ. ಓಯ ಊಟಕ್ಕೆ ಹೋಗಿದ್ದಾರೆ, ಬರತ್ಲ ಹೇಳ್ತೀನಿ. ರಾಜಶೇಖರ್ ಮತ್ತೆ ರಾಜಶೇಖರ್ ಇದ್ದಾಗ್ಲೂ ನೀವು ಮಾಡಿಲ್ವಂತೆ ಏನು ಟ್ರಾನ್ಸಾಕ್ಷನ್. ಸ್ವಲ್ಪ ಅದ್ರ ಕಡೆ ಗಮನ ಕೊಟ್ಟು ಮಾಡಿಸಿ ಅಷ್ಟೇ, ಆಯ್ತಾ? ಇವ್ರನ್ನ ಕೇಳ್ತೀನಿ ಸರ್. ಇವ್ರು ಡೆಪ್ಯುಟೇಷನ್ ಹೋಗಕ್ಕೆ ಹೋಗಲ್ಲ ಇವ್ರು. ನಾನು ಹೇಳ್ತೀನಿ ಬಿಡಿ. ಸರ್ ಆಯ್ತು. ಡಿಒ ಇಂದ ಆರ್ಡರ್ ಹಾಕೋದು ಹೋಗಲ್ಲ ಅಂದಾಗ ನೋಡ್ಕೋತೀವಿ ಆಮೇಲೆ. ಆಯ್ತು ಸರ್. ನೀವು ಒಂದ್ಸಲ ಮಾತಾಡ್ಬಿಡ್ತೀರಾ ಸರ್ ಅವ್ರ ಹತ್ರ? ಕೊಡಿ. ಹೌದಾ? ಗಂಗಮ್ಮ ಮೇಡಮ್ ಎಷ್ಟು ಸರ್? ಹಲೋ ಸರ್, ನಮಸ್ತೆ. ಹೇಳಿ ಸರ್. ನಮಸ್ತೆ ಮೇಡಮ್. ಸರ್ ಹೇಳಿ. ನಾಳೆಯಿಂದ ಗರ್ಗೇಶ್ವರ ಡೆಪ್ಯುಟೇಷನ್ ಹೋಗಿ ಮೇಡಮ್ ನೀವು. ಹೌದಾ? ಓಕೆ. ಎಷ್ಟು ದಿವಸ? ಸದ್ಯದಲ್ಲೇ ಅರೇಂಜ್ ಮಾಡ್ತೀನಿ. RT ಎಲ್ಲ ಆಗತ್ತೆ. RT ಎಲ್ಲ ಅರೇಂಜ್ ಮಾಡಿದೀನಿ. ಅಲ್ಲಿ ತನಕ ಅಷ್ಟೇನೆ. ಸರಿ 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 ಆಯ್ತು. ಮೇಡಮ್. ಓಕೆ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಸರ್ ಹಾಗೇನೆ ಸರ್ ಅವಳು ಬರ್ತಾರೆ, ನಾಳೆಯಿಂದ ಬರ್ತಾರೆ ಅವರು. ಓಕೆ ಸರ್. ಆಯ್ತಾ? ಇನ್ನೊಬ್ಬದು ಯೂಸರ್ ಐಡಿ ಕ್ರಿಯೇಟ್ ಮಾಡಿಸ್ತೀವಿ. ಓಕೆ. ಅಲ್ಲಿ ತನಕ ಅವ್ರು ಅಲ್ಲೇ ಆಫೀಸಲ್ಲಿ ಇರ್ತಾರೆ. ಡೆಪ್ಯುಟೇಷನ್ ತೆಗಿಯಲ್ಲ ಅವ್ರನ್ನ. ಓಕೆ. ಇನ್ನೊಬ್ಬದು ಯೂಸರ್ ಐಡಿ ಕ್ರಿಯೇಟ್ ಆಗತ್ಲವೆ. ಓಕೆ. ಯಾವ್ದಾದ್ರು ಒಬ್ಬ ಮಾಡಬಹುದು, ಸರ್ವಿಸ್ ಕೊಡ್ಬೋದು, ಆತರ ಮಾಡ್ತೀವಿ ವ್ಯವಸ್ಥೆ. ಒಬ್ಬ ರಜಾ ಹೋದ್ರೆ ಅಥವಾ ಡೆಪ್ಯುಟೇಷನ್ ಹೋದ್ರೆ ಇನ್ನೊಬ್ಬ ಮಾಡೋ ಹಂಗ್ ಮಾಡ್ತೀವಿ. ತೊಂದರೆ ಆಗದಿದ್ದಂಗೆ ನೋಡ್ಕೋತೀವಿ. ಸರ್ ಇನ್ನೊಂದು, ಈಗ ನೀವು ಪೋಸ್ಟ್ ಮ್ಯಾನ್ ಹತ್ರ ನೀವು ಇಟ್ಕೊಟ್ಟಿದ್ರಲ್ಲ, ಏನು ರೇಷನ್ ಕಾರ್ಡ್ ದುಡ್ಡೆಲ್ಲ ಬರ್ತಾ ಇದೆಯಲ್ಲ, ಒಬ್ರು ಮೊಬೈಲ್ ಕೂಡ ವರ್ಕ್ ಆಗ್ತಾ ಇಲ್ಲ ಅಂತ ಕೂಡ ನಂಗೆ ಕಂಪ್ಲೇಂಟ್ ಇದೆ ಇಲ್ಲಿ. ಮತ್ತೆ ಕಸ್ಟಮರ್ ಸರ್ವಿಸ್ ತುಂಬಾ ತೊಂದರೆ ಆಗ್ತಾ ಇದೆ. ಸರಿ ಸರ್, ನೋಡ್ತೀನಿ. ಹಾಗಾಗಿ ಈಗ ಕೊಟ್ಟಂತ ಮೊಬೈಲ್, ಉದಾಹರಣೆಗೆ ದೇವರಾಜ್ ಅವ್ರಿಗೆ ಒಂದು ಮೊಬೈಲ್ ಕೊಟ್ಟಿದ್ದೀರಾ ನೀವು, ವರ್ಕ್ ಆಗ್ತಿಲ್ಲ ಅವ್ರಿಗೆ. ಮತ್ತೆ ಬೇರೆ ನಿಮ್ಮ ಔಟ್ ಸ್ಟೇಷನ್ ಇರುವಂತ ಎಂಪ್ಲಾಯಿಗಳನ್ನೇ ಕಾಯ್ಬೇಕು, ಹಳ್ಳಿಯಿಂದ ಬರುವಂತ ಗ್ರಾಮಾಂತರದವ್ರನ್ನೇ ಕಾಯ್ಬೇಕು ಅವರು. ಸರಿ ಸರಿ ಸರಿ. ಹಾಗಾಗಿ ಇಲ್ಲಿ ಆ ವಿಚಾರ ಕೂಡ ತೊಂದರೆ ಆಗ್ತಿದಿಲ್ಲ, ಏನ್ ಹೇಳ್ತೀರಾ ಸರ್? ಸರಿ ಸರ್, ನೋಡ್ತೀನಿ ಅದನ್ನ. ಯಾಕೆ ತುಂಬಾ ನೋಡ್ಕೊಂಡು ಆಫೀಸ್ಗೆ ಹೋಗ್ಬಿಟ್ಟು ನಾನು ಇದು ಮಾಡ್ತೀನಿ ಅದನ್ನ. ಸರಿ ಸರಿ. ಓಕೆ. ಓಕೆ ಸರ್.